ಗೆಳೆಯರೇ, ಇಂದಿನ ವಿಷಯ ಅಧಿಕಾರಕ್ಕಾಗಿ ಜಗತ್ತಿನಲ್ಲಿ ನಡೆದೇ ಇರುವಂಥ ಅನ್ಯಾಯಗಳು, ಅಕ್ರಮಗಳೇ ಇಲ್ಲ. ಅದಕ್ಕೆ ಕಾರಣ ನಾವು ಮೊದಲಿಂದ ವಿಶ್ಲೇಷಣೆ ಮಾಡ್ತಾ ಹೋದರೆ, ಮನುಷ್ಯನಿಗೆ ಆಲೋಚನೆ ಮಾಡುವಂಥ ಬುದ್ಧಿವಂತಿಕೆ ಬಂದು ತನ್ನ ಬದುಕನ್ನು ರೂಪಿಸಿಕೊಂಡು ಸುಖವನ್ನು ಪಡೆದುಕೊಳ್ಳುತ್ತಾ ಕಾಲ ಮೇಲೆ ನಿಂತು ಕೈಗಳಿಂದ ಬೇರೆ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಅದರಿಂದ ತನ್ನ ಶಕ್ತಿಯನ್ನು ಮೀರಿ ಕೋಲು ಇತ್ಯಾದಿಗಳನ್ನು ಬಳಸಿ ತನಗಿಂತ ಶಕ್ತಿವಂತ ಪ್ರಾಣಿಗಳನ್ನು ಎದುರಿಸುವ ಅಥವಾ ಕೊಲ್ಲುವ, ಕೊನೆಗೆ ಆ ಕೋಲಿನ ತುದಿಗೆ ಕಲ್ಲು ಕಟ್ಟಿ ಅದರಿಂದ ಮತ್ತಷ್ಟು ಉಪಯೋಗ ಪಡೆಯುತ್ತಾ ನಂತರ ಆ ಕಲ್ಲುಗಳನ್ನು ಚೂಪು ಮಾಡಿಕೊಳ್ಳುತ್ತಾ ಅದರಿಂದ ಮತ್ತಷ್ಟು ಪರಿಣಾಮಕಾರಿಯಾಗಿ ಬೇಟೆಯಾಡುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತಾ ನಂತರ ಹತ್ತಿರ ಬಂದಂತಹ ಅಪಾಯಕಾರಿ ವಸ್ತುಗಳನ್ನು ಎದುರಿಸಿ ಪ್ರಾಣಕ್ಕೂ ಅಪಾಯ ತಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲವೆಂದು ದೂರದಿಂದಲೇ ಪ್ರಾಣಿಗಳನ್ನು ಕೊಲ್ಲುವಂತಹ ಕೋಲಿನಿಂದ ಹೊಡೆಯುವುದು, ಕೊನೆಗೆ ದಾರ ಕಟ್ಟಿ ಚರ್ಮದಿಂದ ಕವಣೆ ಕಲ್ಲಾರಿಸುವುದು, ನಂತರದಲ್ಲಿ ಬಿಲ್ಲು ಬಾಣ, ಹೀಗೆ ಬೇಟೆಗಳನ್ನು ಸುಲಭವಾಗಿ ಮಾಡಿಕೊಳ್ಳುತ್ತಾ ಬದುಕನ್ನು ಹೆಚ್ಚು ಸುಖ ಮಾಡಿಕೊಳ್ಳುತ್ತಾ ಬರ್ತಾನೆ. ನಂತರ ಭೂಮಿ ಮೇಲಿನ ಬದುಕು ಹೆಚ್ಚು ಕಷ್ಟವಾದ್ದರಿಂದ ಬೇರೆ ಪ್ರಾಣಿಗಳ ಅಪಾಯ ಮತ್ತು ಚಳಿ ಇತ್ಯಾದಿಗಳಿಂದ ರಕ್ಷಣೆ ಪಡೆಯಲು ಗವಿ ಸಣ್ಣ ಪುಟ್ಟ ಬಿಲಗಳನ್ನು ಬಳಸಿಕೊಳ್ಳುತ್ತಾ ಆ ಕಾಲದಲ್ಲೇ ಬೆಂಕಿಯನ್ನು ಕಂಡುಹಿಡಿದು ಅದರಿಂದ ರಕ್ಷಣೆ ಮಾಡಿಕೊಳ್ಳೋದು ಮತ್ತು ಮಾಂಸವನ್ನು ಬೇಯಿಸಿ ತಿನ್ನುವಂಥ ಪದ್ಧತಿಗಳನ್ನು ರೂಪಿಸಿಕೊಳ್ಳುತ್ತಾ ಬದುಕನ್ನು ಹಸನು ಮಾಡಿಕೊಳ್ತಾ ಹೋಗ್ತಾನೆ ಕ್ರಮೇಣ. ನಂತರ ಈ ಮರ ಗಿಡಗಳು ಅವುಗಳನ್ನು ಸಹ ಇವನು ಕಾಳು ಮತ್ತು ತರಕಾರಿಗಾಗಿ ಬಳಸ್ತಾ ಇದ್ದಿದ್ದರಿಂದ ಅವುಗಳಲ್ಲಿ ಸಿಕ್ಕ ಕಾಲದಲ್ಲಿ ಮಾತ್ರ ಬಳಸ್ಕೊಳ್ಬೇಕಾಗಿತ್ತು. ಸಿಗುವಂಥ ದೂರಕ್ಕೆ ಹೋಗಿ ಬರುವಂತಹ ಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಕ್ರಮೇಣ ಅದಕ್ಕೂ ಒಂದು ಪರಿಹಾರ ಕಂಡುಕೊಂಡು ತಾನೇ ನೆಲವನ್ನು ಕೆರೆದು ಬೀಜಗಳನ್ನು ಅಥವಾ ಕಾಯಿಗಳನ್ನು ಬಿತ್ತನೆ ಮಾಡಿ ಅದರಿಂದ ಬೆಳೆ ಪಡೆಯುವಂಥ ಒಂದು ಅನುಕೂಲಗಳನ್ನು ಮಾಡಿಕೊಳ್ತಾ ಬರ್ತಾನೆ. ನಂತರ ಕಾಲಕ್ರಮೇಣ ಪ್ರಾಣಿಗಳನ್ನು ಹಿಡಿದು ಬೇಟೆಯಾಡೋದು ಬಹಳ ಕಷ್ಟವಾದ ಕೆಲಸ. ಅವುಗಳಿಂದ ಓಡಬೇಕು ಮಾಂಸಕ್ಕಾಗಿ. ಅವು ಸಿಕ್ಕಿದ್ರೆ ಸಿಗಬಹುದು, ಇಲ್ಲದೇ ಇರಬಹುದು. ಮುಕ್ಕಾಲು ಭಾಗ ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ. ಆದ್ದರಿಂದ ಒಂದು ರೀತಿ ಸಾಧು ಪ್ರಾಣಿಗಳು, ಹಸು, ಎಮ್ಮೆ, ಕುರಿ, ಕೋಳಿ ಇತ್ಯಾದಿಗಳನ್ನು ತಾನೇ ತಂದು ಸಾಕಿಕೊಂಡು ಅವುಗಳಿಂದ ಮಾಂಸಗಳನ್ನು ಪಡೆದುಕೊಳ್ಳೋದು ಬೇಕಾದಾಗ, ಆನಂತರದಲ್ಲಿ ಹಾಲನ್ನು ಕರೆದುಕೊಳ್ಳುವಂಥ ಒಂದು ಪದ್ಧತಿ ಕೂಡ ಕಂಡುಹಿಡಿದುಕೊಂಡು ಅದರಿಂದ ಎರಡೆರಡು ಲಾಭಗಳನ್ನು ಪಡ್ಕೊಳ್ತಾನೆ. ಆಗ ಬದುಕು ಮತ್ತಷ್ಟು ಹಸನಾಗುತ್ತಾ ಹೋಗುತ್ತೆ. ಹೀಗೆ ಕೊಂಡು ತಂದು ಸಾಕಿದಂತಹ ಪ್ರಾಣಿಗಳ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾನೆ. ಇವನು ಹೇಳಿದ ಹಾಗೆ ಅವು ಕೇಳಿಕೊಂಡು ಇರುವಂಥ ಸ್ಥಿತಿ. ಆ ಅಧಿಕಾರ ಅನ್ನೋದು ಆಗ ತಲೆಗತ್ತುತ್ತೆ ಮನುಷ್ಯನಿಗೆ. ಅಲ್ಲಿಂದ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಂತಹ ಅಧಿಕಾರಗಳನ್ನು ಕೊನೆಗೆ ಮನುಷ್ಯನ ಮೇಲೂ ತೋರಿಸುವಂಥ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊತಾನೆ. ಹೇಗೆ ಅಂದರೆ, ತನ್ನ ಗುಂಪು, ಆಗ ಗುಂಪಾಗಿ ವಾಸಿಸ್ತಿದ್ದ ಕಾಲದಲ್ಲಿ ಯಾರು ಹೆಚ್ಚು ಬುದ್ಧಿವಂತ ಅಥವಾ ಶಕ್ತಿವಂತನಿರ್ತಾನೆ ಅವನು ಬೇರೆಯವ್ರನ್ನೆಲ್ಲ ಆಡಳಿತಕ್ಕೆ, ತನ್ನ ಅಧಿಕಾರಕ್ಕೆ ಒಳಪಡಿಸಿ ಒಂದು ಸಣ್ಣ ಗುಂಪು ಕಟ್ಕೊಂಡು ತಾನೇ ನಾಯಕನಾಗುವುದು. ನಂತರ ಅಧಿಕಾರದ ಮತ್ತು ಅಥವಾ ಮದ ಹೆಚ್ಚುತ್ತಾ ಪಕ್ಕದ ಗುಂಪುಗಳ ಮೇಲೆ ದಾಳಿ ಮಾಡಿ ಅವರನ್ನು ತನ್ನ ಸುಪರ್ದಿಗೆ, ತನ್ನ ಆಡಳಿತಕ್ಕೆ ತೆಗೆದುಕೊಳ್ಳುವುದು. ಈ ರೀತಿ ಸಣ್ಣ ಪುಟ್ಟ ಹೊಡೆದಾಟಗಳು ಈಗಿನ ದೊಡ್ಡ ದೊಡ್ಡ ಯುದ್ಧಗಳ ಮಟ್ಟಕ್ಕೆ ಬಂದು ಮುಟ್ಟಿದೆ.
ಆ ಗುಂಪುಗಳು ದೊಡ್ಡದಾಗ್ತಾ ಇದ್ದಂಗೆ ತನ್ನದೇ ಸಾಮ್ರಾಜ್ಯಗಳನ್ನು ಕಟ್ಟಿಕೊಳ್ಳುತ್ತಾ ತಾನೇ ರಾಜನಾಗುತ್ತಾ ಸಣ್ಣ ಪುಟ್ಟ ರಾಜ್ಯಗಳು ಕೊನೆಗೆ ದೊಡ್ಡ ರಾಜ್ಯಗಳಾಗಿ ಆ ರಾಜ್ಯಗಳೆಲ್ಲ ಸೇರಿ ಒಂದು ಸಾಮ್ರಾಜ್ಯವಾಗಿ ಒಬ್ಬ ಮಾಂಡಲಿಕ ಅಥವಾ ಒಬ್ಬ ಒಡೆಯನಾಗಿದ್ದವನು ಕೊನೆಗೆ ಸಣ್ಣ ರಾಜನಾಗಿ ಅನಂತರ ದೊಡ್ಡ ರಾಜನಾಗಿ ಆ ರಾಜರಿಗೆಲ್ಲ ಇನ್ನೊಬ್ಬ ಮಹಾರಾಜನಾಗಿ ಹೀಗೆ ಆಡಳಿತದ ಒಂದು ದಾಹ ಏನಿದೆ ಆ ಮತ್ತು ಬೆಳೀತಾ ಬರುತ್ತೆ. ಕ್ರಮೇಣ ಅದಕ್ಕಾಗಿ ಹೆಚ್ಚೆಚ್ಚು ಜನರನ್ನು ಸೇರ್ತಾ ರಾಜ್ಯಗಳನ್ನು ಕಟ್ಟುತ್ತಾ ಬಂದಾಗೆಲ್ಲ ಜನರನ್ನು ಒಂದು ರೀತಿ ಹತೋಟಿ ಮಾಡುವುದು ಕಷ್ಟವಾಗಿ ಅದಕ್ಕೆ ಕಾನೂನುಗಳನ್ನು ರೂಪಿಸ್ತಾನೆ. ತನಗೆ ಬೇಕಾದಂತಹ ಕಾನೂನು, ಜನರು ಆ ಕಾನೂನನ್ನು ಪಾಲಿಸಿ ಅದರ ಪ್ರಕಾರ ಬದುಕುವಂಥ ಕಾನೂನುಗಳನ್ನು ಮಾಡಿಕೊಂಡು ಅವುಗಳಿಂದ ಜನರಿಗೆ ಮತ್ತಷ್ಟು ಬಂಧನಗಳು, ಹೊರೆಗಳು ಬೀಳ್ತಾ ಬರುತ್ತೆ. ಆಗ ತನ್ನ ಅಧಿಕಾರವನ್ನು ಎದುರಿಸುವಂಥ ಸನ್ನಿವೇಶನ ಅವನು ಯಾವ ಕಾರಣಕ್ಕೂ ಒಪ್ಕೊಳಲ್ಲ. ಅಕಸ್ಮಾತು ತನಗೆ ಗೊತ್ತಿದ್ದು ಯಾರಾದರೂ ಅಧಿಕಾರದ ವಿರುದ್ಧವಾಗಿ ಹೊಡೆದ್ರೆ ಅವರಿಗೆ ಶಿಕ್ಷೆಗಳನ್ನು ಕೊಡುತ್ತಾ ಬೇರೆಯವರಿಗೆಲ್ಲ ಆ ಶಿಕ್ಷೆಯಿಂದ ಭಯ ಬರುವಂತೆ ಮಾಡೋದು, ಕೊನೆಗೆ ಕೊಲೆಗಳನ್ನು ಮಾಡಿಸೋದು ಸಹ ಮಾಡ್ತಾ ಬಂದು ತನ್ನ ಅಧಿಕಾರವನ್ನು ಭದ್ರ ಮಾಡ್ಕೊಳ್ತಾ ಬರ್ತಾನೆ. ಜನರಿಗೆಲ್ಲ ಬರ್ತಾ ಇದೇ ನಮ್ಮ ಬದುಕು ಅನ್ನೋ ರೀತಿಯಲ್ಲಿ ನಂಬಿಸುತ್ತಾ ಬರ್ತಾನೆ. ಕೊನೆಗೆ ಏನಾಗುತ್ತೆ, ಇವನ ಅಧಿಕಾರ ವ್ಯಾಪ್ತಿ ಹೆಚ್ಚುತ್ತಾ ಬಂದಾಗೆಲ್ಲ ಜೊತೆಯಲ್ಲಿ ಪುರೋಹಿತಶಾಹಿಯು ಆಗ ಹೆಚ್ಚಾಗಿ ಬೆಳೀತಾ ಬರುತ್ತೆ. ದೇವರಲ್ಲಿ ನಂಬಿಕೆಗಳು, ಆ ದೇವರನ್ನು ನಮಗೆ ಪೂಜೆ ಮಾಡಿಕೊಡೋನು, ನಮ್ಮ ಅಹವಾಲುಗಳನ್ನು ದೇವರಿಗೆ ತಲುಪಿಸೋನೊಬ್ಬ ಇರಲಿ ಅಂತ ಒಬ್ಬ ಮಧ್ಯಸ್ಥಗಾರನ್ನ ಸದಾಕಾಲ ಎಲ್ಲರೂ ಪೂಜೆ ಮಾಡೋಕ್ಕಾಗಲ್ಲ ಅಂತ ಒಬ್ಬರು ನೇಮಿಸ್ತಾರೆ. ಅವನು ಬರ್ತಾ ಸಮಾಜದಲ್ಲಿ ಹೆಚ್ಚು ಬೆಲೆ ಪಡ್ಕೊತ ಬರ್ತಾನೆ. ಯಾಕಂದರೆ ಅವನು ದೇವರ ಸೇವಕ ಅಲ್ವಾ, ಅವನ ಮುಖಾಂತರ ದೇವರಿಗೆ ಅಹವಾಲು ಹೋಗಬಹುದು ಅಥವಾ ದೇವರು ನಮಗೆ ಶಿಕ್ಷೆ ಕೊಡೋಕ್ಕೆ ಇವನು ಕಾರಣ ಇರ್ಬೋದು ಅಂತ ಅವನು ಮುಖ್ಯವಾಗ್ತಾನೆ. ರಾಜನು ಅವನನ್ನು ಹೆಚ್ಚು ಬೆಲೆ ಕೊಟ್ಟು ಅವನಿಗೆ ಹೆಚ್ಚು ಮರ್ಯಾದೆ ಕೊಟ್ಟು ಅವನ ಮಾತುಗಳನ್ನು ಕೇಳ್ತಾ ಬಂದಾಗ ಆ ಪುರೋಹಿತಶಾಹಿ ಏನು ಮಾಡ್ತಾನೆ, ತನ್ನ ಆಡಳಿತಕ್ಕೆ, ತನ್ನ ಅಧಿಕಾರಕ್ಕೆ ಬೇಕಾದಂಥ ಕಾನೂನುಗಳನ್ನು ರಾಜನ ಮುಖಾಂತರ ಬದಲಾಯಿಸ್ಕೊತಾನೆ. ಅದರಲ್ಲಿ ಬಹಳಷ್ಟು ಜನರನ್ನ ಮೇಲ್ಜಾತಿ ಕೆಳಜಾತಿ ಅಂತ ವಿಂಗಡಣೆ ಮಾಡೋದು, ತಾನು ಶ್ರೇಷ್ಠ ಅನ್ನೋದು, ತನಗೆ ಅಧಿಕಾರ ವಹಿಸ್ಕೊಟ್ಟಂಥ ರಾಜನ ಕ್ಷತ್ರಿಯ ಎರಡನೇವನು ಅನ್ನೋದು, ದುಡ್ಡು ಕೊಡುವಂಥ ವ್ಯಾಪಾರಿಗಳನ್ನು ಮೂರನೇ ವರ್ಗ ಅನ್ನೋದು, ಮಿಕ್ಕಿದ ಮುಕ್ಕಾಲು ಭಾಗ ಜನರನ್ನ ಶೂದ್ರರು, ಅವರೆಲ್ಲ ನಮಗೆ ಕೆಲಸ ಮಾಡೋದಕ್ಕೆ, ನಮ್ಮ ಸೇವೆ ಮಾಡೋದಕ್ಕೆ ಇರೋದು. ಇಂಥ ಒಂದು ಕಾನೂನುಗಳನ್ನು ನಂಬಿಸುತ್ತಾ ಅದು ಭಾರತದಲ್ಲಿ ಮಾತ್ರ ಬರ್ತಾ ಏನಾಗುತ್ತೆ, ಜನರು ರಾಜನ ಒಂದು ದರ್ಪದಿಂದ, ಅವನ ಶಕ್ತಿಯಿಂದ, ಸೈನ್ಯದ ಶಕ್ತಿಯಿಂದ ಇವುಗಳನ್ನೆಲ್ಲ ಒಪ್ಕೊಂಡು ಬರ್ತಾ ಏನಾಗುತ್ತೆ, ಇದೇ ನಿಜವಿರಬಹುದು, ನಾವು ಹುಟ್ಟಿರೋದೇ ಹೀಗೆ ಗುಲಾಮಗಿರಿಯಲ್ಲಿ ಬಾಳೋದಕ್ಕೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಜನರ ಮನಸ್ಸಿನಲ್ಲಿ ಬಿತ್ತಿ ಬರ್ತಾ ಜನ ಅದಕ್ಕೆ ಪ್ರತಿಭಟನೆ ತೋರದೆ ಅದೇ ನಿಜ ಎಂದು ತಿಳಿದುಕೊಂಡು ಅದರ ಪ್ರಕಾರನೇ ಅತಿ ಕೆಳವರ್ಗದ ಜನಗಳು ಊರೊಳಗೆ ಬರೋ ಹಾಗಿಲ್ಲ, ಅವರು ವ್ಯವಸಾಯ ಮಾಡೋ ಹಾಗಿಲ್ಲ, ಹಾಗೂ ಹೀಗೆ ಅಂತ ಪ್ರಾಣಿಗಳಿಗಿನ್ನ ಕಡೆಯಾಗಿ ಬದುಕುವಂಥ ಒಂದು ಪದ್ಧತಿಯನ್ನು ರೂಪಿಸಿ ನಡೀತಾರೆ.